ನನ್ನೆಲ್ಲ ಪ್ರೀತಿ ವಿದ್ಯಾರ್ಥಿಗಳಿಗೆ ಇದನ್ನ ತರಗತಿಗೆ ಸ್ವಾಗತ. ಈಗ ಇದೇ ತಿಂಗಳ ಜನವರಿಯಿಂದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಾರಂಭವಾಗುತ್ತವೆ. ಆಗಲೇ ವೇಳಾಪಟ್ಟಿ ಬಂದು ಆಗಿದೆ. ಬಹುತೇಕ ನಿಮಗೆಲ್ಲ ಮಾಹಿತಿ ಸಿಕ್ಕಿರಬೇಕು ಅನಿಸುತ್ತದೆ. ಹಾಗಾಗಿ ಪರಿಸಿದ್ಧತೆ ಕಡೆ ನಿಮ್ಮ ಗಮನ ಇರಲಿ. ತಾಳ್ಮೆಯ ಪೋಷಕ ವರ್ಗದವರೇ, ಈಗ ಮಕ್ಕಳಿಗೆ ಓದುವ ಕಾಲ ಸಕಾಲ, ಅವರಿಗೆ ಓದಲಿಕ್ಕೆ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಿಕೊಡಿ, ಸಮಯಾವಕಾಶ ಮಾಡಿಕೊಡಿ. ಬರೀ ನಿಮ್ಮ ಕೆಲಸಗಳೇ ಅಷ್ಟೇ ಅಲ್ಲ, ಆ ಮಕ್ಕಳು ಕೂಡ ನಾಳೆ ನಿಮ್ಮ ಮುಂದಿನ ಬೆಳವಣಿಗೆಯನ್ನು ತರಲಿಕ್ಕೆ ಅವರು ಕಾರಣೀಭೂತರಾಗಿರ್ತಾರೆ. ಈಗ ನಾನು ತಂದಿರುವಂತಹ ಪಾಠ ಯಾವುದು ಅಂದರೆ, ಭಾರತ ಮಣ್ಣುಗಳು 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರುವ 2015ರಿಂದ 2025ರವರೆಗೆ ಕೇಳುವಂತಹ ಪ್ರಶ್ನೋತ್ತರಗಳನ್ನು ನಾನು ನಿಮ್ಮೆದುರಿಗೆ ತರಲಿದ್ದೇನೆ. ಶಿಲೆಗಳು ಮತ್ತು ವಾಯುಗುಣದ ವ್ಯತ್ಯಾಸದಿಂದ ವಿವಿಧ ಬಗೆಯ ಮಣ್ಣು ರಚನೆಯಾಗಿವೆ. ಮಣ್ಣು ಹೇಗೆ ರಚನೆಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಹೀಗೆ ಬರಿವೆ: ಶಿಲೆಗಳು ಮತ್ತು ವಾಯುಗುಣದ ವ್ಯತ್ಯಾಸದಿಂದ ವಿವಿಧ ಬಗೆಯ ಮಣ್ಣುಗಳು ರಚನೆಯಾಗಿವೆ. ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ಉತ್ತರದ ಮೈದಾನದಲ್ಲಿ ಮೆಕ್ಕಲು ಮಣ್ಣು ಅಧಿಕ ಪ್ರಮಾಣದಲ್ಲಿ ಕಂಡುಬರ್ತವೆ. ಭಾರತ ಅತಿ ಹೆಚ್ಚು ಕಂಡುಬರುವ ಮಣ್ಣಿನ ವಿಧ ಯಾವುದಂದರೆ ಮೆಕ್ಕಲು ಮಣ್ಣು. ಕಪ್ಪು ಮಣ್ಣಿಗೆ ರೇಗೋರ್ ಮಣ್ಣು ಅಥವಾ ಬ್ಲ್ಯಾಕ್ ಕಾಟನ್ ಸಾಯಿಲ್, ಕಪ್ಪು ಹತ್ತಿ ಮಣ್ಣು ಎಂತಲೂ ಕರೆಯುತ್ತಾರೆ. ಕಪ್ಪು ಮಣ್ಣಿಗೆ ಕಪ್ಪು ಹತ್ತಿ ಮಣ್ಣು ಅಂತ ಹೇಗೆ ಕರೆಯುತ್ತಾರೆ ಅಂದರೆ, ಕಪ್ಪು ಮಣ್ಣು ಹತ್ತಿ ಬೆಳೆ ಬೆಳೆಯಲು ಸೂಕ್ತವಾಗಿರುತ್ತದೆ. ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಎಂದು ಕರೆಯುತ್ತಾರೆ. ಜೂನ್ 16ರಲ್ಲಿ ಈ ಪ್ರಶ್ನೆ ಬಂದಿತ್ತು. ಅಗ್ನಿಶಿಲೆ ಶೈಥಿಲೀಕರಣದಿಂದ ಕಪ್ಪು ಮಣ್ಣು ರಚನೆಯಾಗಿದೆ. ಒಣ ಬೇಸಾಯಕ್ಕೆ ಸೂಕ್ತವಾದ ಮಣ್ಣೆ ಕಪ್ಪು ಮಣ್ಣು. ಜೋಳ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿದೆ. ಕಪ್ಪು ಮಣ್ಣಿನಲ್ಲಿ ಕಬ್ಬಿಣ, ಸುಣ್ಣ, ಮೆಗ್ನೀಷಿಯಂ ಕಾರ್ಬೊನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿರುತ್ತವೆ. ರಾಗಿ, ಹೊಗೆಸೊಪ್ಪು, ಎಣ್ಣೆಕಾಳುಗಳು ಕೆಂಪು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತಾರೆ. 200 ಸೆಂಟಿಮೀಟರ್ಗಳಿಗಿಂತ ಅಧಿಕ ಮಳೆ ಬೀಳುವಲ್ಲಿ ಜಂಬಿಟ್ಟಿಗೆ ಮಣ್ಣು ನಿರ್ಮಾಣವಾಗಿರುತ್ತದೆ. ಕಬ್ಬಿಣದ ಆಕ್ಸೈಡ್, ಅಲ್ಯೂಮಿನಿಯಂಗಳು ಜಂಬಿಟ್ಟಿಗೆ ಮಣ್ಣಿನ ಮೇಲ್ಪದರಿನಲ್ಲಿ ಕಂಡುಬರುತ್ತವೆ. ಜಂಬಿಟ್ಟಿಗೆಗೆ ಮಣ್ಣಿನಲ್ಲಿ ಫಲವತ್ತತೆ ಅತಿ ಕಡಿಮೆ, ಸಾರಜನಕ ಮತ್ತು ಲವಣಗಳು ಕೊರತೆ ಕಂಡುಬರುತ್ತವೆ. ಜಂಬಿಟ್ಟಿಗೆ ಮಣ್ಣು ಕಾಫಿ, ಟೀ ಮುಂತಾದ ತೋಟಗಾರಿಕಾ ಬೆಳೆಗಳಿಗೆ ಬಹು ಉಪಯುಕ್ತವಾಗಿದೆ. ರಾಷ್ಟ್ರೀಯ ಪೂರ್ವ ಸಿದ್ಧತಾ ಪರೀಕ್ಷೆ 18ರಲ್ಲಿ ಕೇಳಲಾಗಿತ್ತು. ರಾಜಸ್ಥಾನದಲ್ಲಿ ಮರುಭೂಮಿ ಮಣ್ಣು ಹೆಚ್ಚಾಗಿ ಕಂಡುಬರುವುದು ಏಪ್ರಿಲ್ 18ರಲ್ಲಿ ಕೇಳಿದ್ರು. ಅತಿ ಕಡಿಮೆ ಮಳೆ, ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಮರುಭೂಮಿ ಅಥವಾ ಮರಳು ಮಣ್ಣು ನಿರ್ಮಾಣವಾಗುತ್ತದೆ. ಮರುಭೂಮಿ ಮಣ್ಣಿನಲ್ಲಿ ಕಣಗಳು ನಡೆಯುವ ಅಧಿಕ ರಂಧ್ರತೆ ಇರುವುದರಿಂದ ನೀರು ನಿಲ್ಲದೆ ಬಸಿದು ಹೋಗುತ್ತದೆ. ಆರ್ದ್ರತೆ ಕಡಿಮೆಯಾಗುತ್ತದೆ. ಫಲವತ್ತತೆ ಕಡಿಮೆ ಆದ್ದರಿಂದ ಕೃಷಿಗೆ ಮರುಭೂಮಿ ಮಣ್ಣು ಯೋಗ್ಯವಲ್ಲ. ಪರ್ವತ ಮಣ್ಣಿನಲ್ಲಿ ಕೊಳೆತ ಜೈವಿಕಾಂಶ ಅಧಿಕ ಪ್ರಮಾಣದಲ್ಲಿರುತ್ತವೆ. ಹಿಮಾಲಯ ಪರ್ವತಗಳಲ್ಲಿ ಪರ್ವತ ಮಣ್ಣು ಕಂಡುಬರುವುದು. ಪರ್ವತ ಮಣ್ಣು ಸಾರಜನಕ, ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಒಳಗೊಂಡಿರುತ್ತದೆ. ಪರ್ವತ ಮಣ್ಣು ಕಾಫಿ, ಚಹಾ, ಸಾಂಬಾರು ಪದಾರ್ಥಗಳು ಮತ್ತು ಹಣ್ಣು ಬೆಳೆಯಲು ಸೂಕ್ತವಾಗಿದೆ. ಭೂ ಮೇಲ್ಮೈನಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನೇ ಮಣ್ಣಿನ ಸವೆತ ಅಥವಾ ಭೂ ಸವೆತ ಎನ್ನುವರು. ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದನ್ನೇ ಮಣ್ಣಿನ ಸಂರಕ್ಷಣೆ. ಹರಿಯುವ ನೀರು, ಗಾಳಿ, ಸಮುದ್ರದ ಅಲೆಗಳು ಮಣ್ಣಿನ ಸವೆತದ ಮುಖ್ಯ ಕರ್ತೃಗಳಾಗಿವೆ. ಕಪ್ಪು ಮಣ್ಣು ಯಾವ ಬೆಳೆಗೆ ಹೆಚ್ಚು ಉಪಯುಕ್ತ? 2 ಅಂಕಕ್ಕೆ: ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪು, ಎಣ್ಣೆಕಾಳು, ನಿಂಬೆ, ದ್ರಾಕ್ಷಿ ಇವು ಕಪ್ಪು ಮಣ್ಣಿನಲ್ಲಿ ವಿಶೇಷವಾಗಿ ವಿಫಲವಾಗಿ ಬೆಳೆಯುವ ಬೆಳೆಗಳಾಗಿವೆ. ಭಾರತ ಕಂಡುಬರುವ ಮಣ್ಣಿನ ಮುಖ್ಯ ಪ್ರಕಾರಗಳು ಯಾವುವು? ಮೆಕ್ಕಲ ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು ಮತ್ತು ಪರ್ವತದ ಮಣ್ಣು 6 ಬಗೆಯ ಮಣ್ಣುಗಳು ಕಂಡುಬರುತ್ತವೆ. ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿಸಿ. ಜೂನ್ 15, ಜೂನ್ 18, ಜೂನ್ 22, ಜೂನ್ 24 ಪರೀಕ್ಷೆ 2 ಈ ವರ್ಷ ಬರಬಹುದು. ಅರಣ್ಯಗಳ ನಾಶ, ಹೆಚ್ಚು ಮೇಯಿಸುವುದು, ಅವೈಜ್ಞಾನಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆ, ಇಟ್ಟಿಗೆ, ಹೆಂಚು ಮತ್ತು ಮಡಕೆಗಳ ತಯಾರಿಕೆ, ಪ್ರವಾಹ, ಭೂಕುಸಿತ. ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ಸಂಗ್ರಹಿಸಿರಿ.
ಮಣ್ಣಿನ ಸವೆತಗಳನ್ನು ತಡೆಗಟ್ಟುವುದು ಅಗತ್ಯವಾಗಿದೆ ಏಕೆ ವಿವರಿಸಿ. ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಹೇಗೆ ಕಾರಣವಾಗುವುದು. ಈ ಪ್ರಶ್ನೆಯನ್ನು ಅನೇಕ ರೀತಿಯಲ್ಲಿ ಅನೇಕ ವಿಧವಾಗಿ ಕೇಳಿದ್ದಾರೆ. ಯಾಕಂದರೆ ಏಪ್ರಿಲ್ 17, ಜೂನ್ 17, ಏಪ್ರಿಲ್ 20, ಮಾರ್ಚ್ 22, ಆಗಸ್ಟ್ 24 ಪರೀಕ್ಷೆ 3ರಲ್ಲಿ, ಆಗಸ್ಟ್ 25 ಮಾರ್ಚ್ 3ರಲ್ಲಿ, ಜೂನ್ 25 ಪರೀಕ್ಷೆ 2ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮುಂದೆ ಮಾಡ್ಕೊಳ್ಳಿ. ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ನದಿ ಪಾತ್ರಗಳಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರ ಬದಲಾಯಿಸುತ್ತವೆ. ಜಲಾಶಯ ಅತಿ ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುವುದು. ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು. ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ. ವ್ಯವಸಾಯದ ಉತ್ಪಾದನೆ ಮೇಲೆ ಪರಿಣಾಮ ಬೀರುವುದು. ಮಣ್ಣಿನ ಸಂರಕ್ಷಣೆ ವಿಧಾನಗಳನ್ನು ಪಟ್ಟಿ ಮಾಡಿರಿ. ಅದು ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು. ಇದು ಏಪ್ರಿಲ್ 15, ಏಪ್ರಿಲ್ 16, ರಾಷ್ಟ್ರೀಯ ಪೂರ್ವ ಸಿದ್ಧ ಪರೀಕ್ಷೆ 17, ಮಾರ್ಚ್ 21, ಜೂನ್ 23, ಮಾರ್ಚ್ 2ರ ಪರೀಕ್ಷೆ 25, ಮಾರ್ಚ್ ಏಪ್ರಿಲ್ 25 ಪರೀಕ್ಷೆ 1, ಜುಲೈ 25 ಪರೀಕ್ಷೆ 3, ಅರ್ಧ ವರ್ಷ ಪರೀಕ್ಷೆ 25, ಹೀಗೆ ವರ್ಷ ಉದ್ದಕ್ಕೂ ಕೇಳ್ತಾ ಬಂದಿದ್ದಾರೆ. ಇವಾಗಲೂ ಬರಬಹುದು. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳನ್ನು ನಿರ್ಮಿಸುವುದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ ಇತ್ಯಾದಿ. ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿನ ವ್ಯತ್ಯಾಸ ತಿಳಿಸಿ. ಈ ಕೆಂಪು ಮಣ್ಣು ಇದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ವಿಸ್ತಾರವಾಗಿ ಹರಡಿದೆ. ರಾಗಿ, ಹೊಗೆಸೊಪ್ಪು ಮತ್ತು ಎಣ್ಣೆಕಾಳುಗಳು ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಝಾನ್ಸಿಯವರೆಗೆ, ಜಾರ್ಖಂಡಿನ ರಾಜಮಹಲ್ನಿಂದ ಪಶ್ಚಿಮದ ಗುಜರಾತ್ ಕಚ್ನವರೆಗೆ ಹರಡಿದೆ. ಕಪ್ಪು ಮಣ್ಣು ನೋಡ್ಕೊಂಡು ಬರೋದಾದರೆ ಅಗ್ನಿಶಿಲೆಗಳ ಶೀತಲೀಕರಣದಿಂದ ಉಂಟಾಗುವ ಮಣ್ಣು. ಹತ್ತಿ, ಜೋಳ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪು ಬೆಳೆಯಲು ಸೂಕ್ತ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗುಜರಾತ್, ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಂಡುಬರುತ್ತದೆ. ಮೆಕ್ಕಲ ಮಣ್ಣನ್ನು ವಿವರಿಸಿ. ನದಿಗಳು ಹೊತ್ತು ತಂದ ಸಂಚಯಿಸಿರುವುದರಿಂದ ನಿರ್ಮಾಣವಾದ ಮಣ್ಣೆ ಮೆಕ್ಕಲ ಮಣ್ಣು. ಇದು ಹೆಚ್ಚು ವಿಸ್ತಾರವಾಗಿ ಹರಡಿರುವಂಥ ಮಣ್ಣು. ಬಿಹಾರ, ಪಂಜಾಬ್, ಉತ್ತರ ಪ್ರದೇಶಗಳಲ್ಲಿ ಹರಡಿದೆ. ಗೋಧಿ, ಭತ್ತ, ಕಬ್ಬು ಬೆಳೆಯಲು ಸೂಕ್ತ. ಜಂಬಿಟ್ಟಿಗೆ ಮಣ್ಣು ಮತ್ತು ಮರುಭೂಮಿ ಮಣ್ಣುಗಳ ನಡುವೆ ವ್ಯತ್ಯಾಸ ತಿಳಿಸಿ. 200 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪ್ರದೇಶಗಳಲ್ಲಿ ಕಂಡುಬರುವ ಮಣ್ಣೆ ಜಂಬಿಟ್ಟಿಗೆ ಮಣ್ಣು. ಲ್ಯಾಟರೈಟ್ ಶಿಲೆಗಳ ಶೀತಲೀಕರಣದಿಂದ ಕೆಂಪು ಮಣ್ಣು ಹೊಂದಿರುವ ಮಣ್ಣೆ ಜಂಬಿಟ್ಟಿಗೆ ಮಣ್ಣು. ಪಶ್ಚಿಮ ಘಟ್ಟ, ವಿಂಧ್ಯ, ಸಾತ್ಪುರ, ರಾಜಮಹಲ್ ಬೆಟ್ಟಗಳಲ್ಲಿ ಕಂಡುಬರುವ ಮಣ್ಣೆ ಜಂಬಿಟ್ಟಿಗೆ ಮಣ್ಣು. ಕಾಫಿ, ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತವಾದ ಮಣ್ಣೆ ಜಂಬಿಟ್ಟಿಗೆ ಮಣ್ಣು. ಮರುಭೂಮಿ ಮಣ್ಣು ನೋಡೋದಾದರೆ ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶವಿರುವ ಪ್ರದೇಶದಲ್ಲಿ ಕಂಡುಬರುವುದು. ಈ ಮಣ್ಣು ಕೆಂಪು ಮತ್ತು ಕಂದು ಬಣ್ಣ ಹೊಂದಿರುತ್ತದೆ. ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಪಶ್ಚಿಮ ಗುಜರಾತಿನ ಕಚ್ ಪ್ರದೇಶದಲ್ಲಿ ಕಂಡುಬರುವುದು. ಸಜ್ಜೆ, ಖರ್ಜೂರಗಳಿಗೆ ಸೂಕ್ತ. ಕಪ್ಪು ಮಣ್ಣು ಮತ್ತು ಮರುಭೂಮಿ ಮಣ್ಣುಗಳಿಗಿರುವ ವ್ಯತ್ಯಾಸ ತಿಳಿಸಿ. ಕಪ್ಪು ಮಣ್ಣು ಅಗ್ನಿ ಶೀತಲೀಕರಣದಿಂದ ಉಂಟಾದ ಮಣ್ಣು. ಹೆಚ್ಚು ಫಲವತ್ತಾಗಿರುತ್ತೆ. ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಪ್ರಮುಖ ಬೆಳೆ ಹತ್ತಿ. ಮರುಭೂಮಿ ಮಣ್ಣಿಗೆ ಬಂದಿದ್ದಾದರೆ ಕಡಿಮೆ ಮಳೆ, ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಕಂಡುಬರುತ್ತದೆ. ಫಲವತ್ತಾಗಿರುವುದಿಲ್ಲ. ನೀರು ತೀವ್ರವಾಗಿ ಬೆಸೆದು ಹೋಗುತ್ತದೆ. ಪ್ರಮುಖ ಬೆಳೆ ಖರ್ಜೂರ. ಕೆಂಪು ಮಣ್ಣಿನ ಬಗ್ಗೆ ವಿವರಿಸಿ. ಇದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ವಿಸ್ತಾರವಾಗಿ ಹರಡಿದೆ. ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಝಾನ್ಸಿವರೆಗೆ, ಪೂರ್ವದಲ್ಲಿ ಜಾರ್ಖಂಡ್, ರಾಜಮಹಲ್ನಿಂದ ಪಶ್ಚಿಮದ ಗುಜರಾತ್ನ ಕಚ್ವರೆಗೆ ಹರಡಿದೆ. ಈ ಮಣ್ಣಿನಲ್ಲಿ ರಾಗಿ, ಹೊಗೆಸೊಪ್ಪು ಮತ್ತು ಎಣ್ಣೆಕಾಳು ನೀರಾವರಿ ಸೌಲಭ್ಯವಿರುವಲ್ಲಿ ಭತ್ತ, ಹತ್ತಿ, ಕಬ್ಬು ಚೆನ್ನಾಗಿ ಬೆಳೆಯುತ್ತಾರೆ. ಪರ್ವತ ಮಣ್ಣಿನ ಬಗ್ಗೆ ವಿವರಿಸಿ. ಇದು ಕೊಳೆತ ಜೈವಿಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿದೆ. ಇದು ಸಾರ್ವಜನಿಕ ಮತ್ತು ಸಾವಯವ ಅವಶೇಷಗಳನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿವೆ. ಚಹಾ, ಕಾಫಿ, ಸಾಂಬಾರು ಪದಾರ್ಥಗಳು, ಹಣ್ಣು ಬೆಳೆಯಲು ಸೂಕ್ತವಾಗಿದೆ. ಈ ಮಣ್ಣು ಹಿಮಾಲಯದ ಬೆಟ್ಟಗಳು, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಭಾರತದ ಪಶ್ಚಿಮ ಘಟ್ಟಗಳಲ್ಲಿ 200 ಸೆಂಟಿಮೀಟರ್ಗಳಿಗಿಂತ ಅಧಿಕ ಮಳೆಯಾಗಿರುವುದರಿಂದ ಅಲ್ಲಿ ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು ಕಂಡುಬರುತ್ತದೆ. ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತವಾಗಿರುವ ಕಾರಣ ಏಪ್ರಿಲ್ 19ರಲ್ಲಿ ಕೇಳಿದ್ರು. ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೊಂದಿದೆ. ಏಕೆಂದರೆ ಜೂನ್ 21ರಲ್ಲಿ ಕೇಳಿದ್ರು. ಅದು ಒತ್ತೊತ್ತಾದ ಕಣಗಳಿಂದ ಕೂಡಿದೆ. ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣಿನ ವಿಧ ಏಪ್ರಿಲ್ 18ರಲ್ಲಿ ಕೇಳಿದ್ರು. ಮರುಭೂಮಿ ಮಣ್ಣು. ಜಲಾಶಯ
ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರು ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುವುದು ಜೂನ್ 14 ಹೇಳಿದರು. ಕಪ್ಪು ಮಣ್ಣು ಹತ್ತಿ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾದುದು ಸಮರ್ಥಿಸಿ. ಈ ಮಣ್ಣಿನಲ್ಲಿ ಜೇಡಿ ಮಣ್ಣಿನ ಕಣಗಳು ಕಂಡುಬರುತ್ತವೆ. ಫಲವತ್ತಾಗಿದ್ದು ತೇವಾಂಶ ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗಿದೆ. ಹೀಗಾಗಿ ಕಪ್ಪು ಮಣ್ಣು ಹತ್ತಿ ಬೇಸಾಯಕ್ಕೆ ಸೂಕ್ತವಾಗಿದೆ. ಕೆಂಪು ಮಣ್ಣು ಹೇಗೆ ರಚನೆಗೊಂಡಿದೆ? ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ರಚನೆಯಾಗಿವೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಕೆಂಪು ಮಣ್ಣು ಆವರಿಸಿದೆ. ಏಪ್ರಿಲ್ 1 ಪರೀಕ್ಷೆ 24 ಕೇಳಿದರು. ಅದು ವಿದ್ಯಾರ್ಥಿಗಳೇ, ಒಂದರಲ್ಲಿ 3 ಬಾರಿ ಮನನ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. 80 ಅಂಕಗಳು ತೆಗೆದುಕೊಂಡು ಸಾಧಿಸಿ. ನಿಮ್ಮ ಶಾಲೆ ನಾನು ನನ್ನ ಶಾಲೆಗೆ ಪ್ರಥಮವಾಗಿ ಉತ್ತೀರ್ಣನಾಗುತ್ತೇನೆ, 6 ವಿಷಯ ಉತ್ತೀರ್ಣನಾಗುತ್ತೇನೆ ಎಂಬ ಹಂಬಲ ದೇಹ ನಿಮ್ಮದಾಗಿರಲಿ. ಸಾರಿವಾರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಇನ್ನಿಷ್ಟು ಬೆಂಬಲ ನೀಡಿರಿ. ಧನ್ಯವಾದಗಳು.